ಹಲೋ, ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಅಂತ ಹೇಳಿ. ಈಗ ನಿಮಗೆ KP ಸಿಸ್ಟಮ್ನಲ್ಲಿ ಮದುವೆ ಬಗ್ಗೆ ತಿಳಿಸಲಿಕ್ಕಿದ್ದೇನೆ. ಒಂದು ವೇಳೆ 7ನೇ ಕಸ್ಬಿನ ಸಬ್ಲಾಡ್ ಎಲ್ಲಿಯಾದರೂ 2, 7 ಮತ್ತು 11ನೇ ಮನೆಗಳನ್ನು ಸಿಗ್ನಿಫೈ ಮಾಡಿದವಾಗ ಜಾತಕರಿಗೆ ಖಂಡಿತ ಮದುವೆ ಆಗಲು ಸಾಧ್ಯ. ಆದರೆ ಶುಕ್ರನು ಯಾವುದೇ ಕಾರಣದಿಂದ ಕೆಟ್ಟ ಗ್ರಹಗಳ ಸಂಗಾತಿಯಾಗಿರಬಾರದು. ಆಯ್ತಾ? ಅದೇ ಒಂದು ವೇಳೆ 7ನೇ ಕಸ್ಬ್ ಎನ್ನುವುದು 1, 6, 10 ಮತ್ತು 12ನೇ ಮನೆಗಳನ್ನು ನಿರೂಪಿಸಿದಾಗ ಮದುವೆ ಆಗದು. ಇದಕ್ಕೂ ಸಹ ನೀವು ಕಳತ್ರಕಾರಕ ಶುಕ್ರನ ಸ್ಥಿತಿಗತಿಯನ್ನ ನೋಡಬೇಕಾಗತ್ತೆ. ಅದೇ 7ನೇ ಕಸ್ಬ್ ಎಲ್ಲಾದರೂ 5, 7, 8 ಮತ್ತು 12ನೇ ಮನೆಗಳನ್ನು ನಿರೂಪಿಸಿದಾಗ ನಿಮ್ಮ ವಿರುದ್ಧದ ಪಾರ್ಟಿ ಬಹಳ ಸ್ಟ್ರಾಂಗ್ ಎಂದು ತಿಳಿದುಕೊಳ್ಬೇಕು. 5, 7, 8, 12. ಅದೇ 7ನೇ ಕಸ್ಬಲ್ಲಿ ಆದರೂ 6 ಮತ್ತು 11ನೇ ಮನೆಗಳನ್ನು ನಿರೂಪಿಸಿದಂತಹ ನಕ್ಷತ್ರದಲ್ಲಿದ್ದ ಪಕ್ಷದಲ್ಲಿ ನೀವುಗಳು ನಿಮ್ಮ ವ್ಯಾಪಾರದಲ್ಲಿ ಪಾರ್ಟ್ನರ್ ಅನ್ನು ತೆಗೆದುಕೊಳ್ಳಬಹುದು. ಅದೇ 7ನೇ ಕಸ್ಬಲ್ಲಿ ಆದರೂ 6 ಮತ್ತು 12ನೇ ಮನೆಗಳನ್ನು ನಿರೂಪಿಸಿದಾಗ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಶಿಪ್ ತುಂಡಾಗುವುದು. 6, 12 ಅಂದ್ರೆ ಒಂದು ರೀತಿಯಲ್ಲಿ ಡೈವರ್ಸ್ ಅಂತ ಹೇಳಿ, ಬ್ರೇಕ್ ಅಂತ. ಆಯ್ತಾ? ಅದೇ 7ನೇ ಕಸ್ಬಲ್ಲಿ ಆದರೂ 5 ಮತ್ತು 11ನೇ ಮನೆಗಳನ್ನು ನಿರೂಪಿಸಿದಾಗ ನಿಮ್ಮ ಪಾರ್ಟ್ನರ್ಶಿಪ್ ಮಜಬೂತ್ ಹಾಗೂ ಅದು ಸ್ಥಿರವಾಗುವುದು, ಪರ್ಮನೆಂಟ್. ಆದರೆ ಅದೇ 7ನೇ ಕಸ್ಬ್ ಎನ್ನುವುದು 5, 8 ಮತ್ತು 12ನೇ ಮನೆಗಳನ್ನು ನಿರೂಪಿಸಿದಾಗ ಪಾರ್ಟ್ನರ್ಶಿಪ್ ಏನೋ ಗಟ್ಟಿಯಾಗ್ತದೆ. ಆದರೆ ನೀವು ಮಾತ್ರ ಪಾರ್ಟ್ನರ್ಶಿಪ್ ಇಂದಾಗಿ ನಷ್ಟವನ್ನು ಅನುಭವಿಸ್ತೀರಾ. ಅದೇ ಪ್ರಶ್ನೆ ಕುಂಡಲಿಯಲ್ಲಿ ಆದರೂ 249ರ ಒಳಗೆ ಯಾವುದೇ ಸಂಖ್ಯೆಯನ್ನು ಹೇಳಿದಲ್ಲಿ ಚಂದ್ರನು ಪ್ರಶ್ನೆ ಮಾಡುವ ಸಮಯದಲ್ಲಿ ಮತ್ತು ಪ್ರಶ್ನೆ ಕುಂಡಲಿಯಲ್ಲಿ 3, 5, 7, 10 ಮತ್ತು 11 ಮತ್ತು ಈ ಚಂದ್ರನಿಗೆ ಗುರುಗ್ರಹದ ಶುಭದ ದೃಷ್ಟಿ ಬಿದ್ದಲ್ಲಿ ಮದುವೆ ಇಬ್ಬರೂ ನಡುವೆ ಆಗ್ತದೆ. ಅದೇ ಶನಿ ಬಂದಲ್ಲಿ ಆಗ್ತದೆ, ಮದುವೆ ಆಗ್ತದೆ, ಸ್ವಲ್ಪ ಡಿಲೇ ಆಗ್ತದೆ. ಅದೇ 7ನೇ ಕಸ್ಬಿನ ಸಬ್ಲಾಡ್ ಎಲ್ಲಿ ಆದರೂ ಶುಕ್ರ ಅಥವಾ ಗುರು ಆದಲ್ಲಿ ಆ ಗ್ರಹಗಳು 2 ಮತ್ತು 11ನೇ ಮನೆಗಳನ್ನು ನಿರೂಪಿಸಿದಲ್ಲಿ ಸಂತೋಷದ ಮದುವೆ ಆಗ್ತದೆ. ಅದೇ 7ನೇ ಮನೆಯ ಕಸ್ಬಿನ ಸಬ್ಲಾಡ್ ಎಲ್ಲಿಯಾದರೂ ರವಿಯಾದ ಪಕ್ಷದಲ್ಲಿ ಹೆಚ್ಚಿನ ಸಂತೋಷವಿಲ್ಲ. ಸಬ್ಲಾಡ್ 7ನೇ ಮನೆ ಸಬ್ಲಾಡ್ ನೋಡ್ಕೊಳ್ಳಿ. ರವಿ ಆದ್ರೆ ಸಂತೋಷ ಕಮ್ಮಿ, ಚಂದ್ರನಾದಲ್ಲಿ ಬಹಳ ಸಂತೋಷ ಹಾಗೂ ಖುಷಿ ಜೀವನ, ಕುಜನಾದಲ್ಲಿ ಸಿಲ್ಲಿ ವಿಷಯಗಳಿಗೆ ಜಗಳವಾಗ್ತಾ ಇರ್ತದೆ. ಅದೇ ಬುಧನಾದಲ್ಲಿ ಆತನು ಒಬ್ಬಳಿಗಿಂತ ಹೆಚ್ಚಿಗೆ ಎಂಜಾಯ್ ಮಾಡ್ತಾ ಇರ್ತಾನೆ. ಗುರುಗ್ರಹವಾದಲ್ಲಿ ಬಹಳ ಸಂತೋಷವಾಗಿರುತ್ತೆ. ಅದೇ ಶುಕ್ರನಾದಲ್ಲಿ ಆ ಸಂತೋಷಕ್ಕೆ ಮಿತಿಯೇ ಇಲ್ಲ. ಸಕಲ ಕಲಾವಲ್ಲಭ 64 ಕಲೆಗಳಿಗೆ ರಾಜ ಕಾಮಸೂತ್ರನೇ ಈತ, ಕಾಮಸೂತ್ರವನ್ನು ಈತ ಬರಿತಾನೆ. ಅದೇ ಶನಿಯಾದಲ್ಲಿ ಕಾಂಜುಗಲ್ ಸಂತೋಷದಲ್ಲಿ ಅಸಂತೋಷ, ಶೀಘ್ರ ಸ್ಖಲನವಾಗುವಂತ ವ್ಯಕ್ತಿ. ನೋಡಿ, ಈಗ ನೀವು 7ನೇ ಮನೆ ಕಸ್ಬನ್ನು ನೋಡಿದ್ರೆ ನಿಮ್ಮ ಗಂಡ ಎಂಥವ ಬರ್ತಾನೆ ಅಂತ ನೋಡ್ಬೋದು. ಇದನ್ನೆಲ್ಲ ನೋಡ್ತಾ ಇದ್ರೆ ಮದುವೆನೇ ಆಗುವುದಿಲ್ಲ. ಹೆಚ್ಚಿನವರು ಪರದೇಶಕ್ಕೆ ಕೊಡುವುದಿಲ್ಲ. ಮಾರ್ರೆ ನಾವು ಹೊರದೇಶಕ್ಕೆ ಹುಡುಗಿಯನ್ನು ಕೊಡುವುದೇ ಇಲ್ಲ. ಅವರು ಯಾವಾಗಲೂ ಕೊಟ್ಟವನು ಯಾರು, ಅವರ ಇದು ಏನು, ಕುಲ ಏನು, ಗೋತ್ರ ಏನು, ಅದನ್ನು ನೋಡುವುದಿಲ್ಲ. ಯಾವಾಗೂ ಅಷ್ಟೊಂದು ನೋಡದೆ ಇದ್ರೆ ಪರದೇಶ ಅಂದ್ರೆ ಏನೇನು ಇದಲ್ಲ, ಮ್ಲೇಚ್ಛರ ದೇಶ. ಅವರೆಲ್ಲ ಎಲ್ಲ ಒಂದು ಅಭ್ಯಾಸಗಳು ಉಂಟು ಅಂತ ತಿಳ್ಕೊಳ್ಳೋದು ಮೂರ್ಖತನ. ನಮ್ಮ ಅಣ್ಣನ ಮಗನೇ ಇದ್ದಾನೆ, ಹಿ ಈಸ್ ಒನ್ ಆಫ್ ದಿ ಟಾಪ್ 12 ಡಾಕ್ಟರ್ಸ್ ಇನ್ ಅಮೇರಿಕಾ. ಓಕೆ, ಗೂಗಲಲ್ಲಿ ಸರ್ಚ್ ಮಾಡೋ ಡಾಕ್ಟರ್ PY ಶ್ರೀಕಾಂತ್ ಉಪಾಧ್ಯಾಯ ಅಂತ ಹೇಳಿ. ಆದರೆ ಆತನಿಗೆ ಇವತ್ತಿನವರೆಗೂ ಯಾವುದೇ ಒಂದು ಆಲ್ಕೋಹಾಲ್ ಇಲ್ಲ, ಆದ್ರೆ ಪಾರ್ಟಿಯನ್ನೇ ಅರೇಂಜ್ ಮಾಡ್ತಾನೆ ಅವ. ನೋಡಿ ಎಷ್ಟು ಒಂದು ಪರಿಶುದ್ಧವಾಗಿರ್ತಾರೆ ವ್ಯಕ್ತಿಗಳು. ಆಯ್ತಾ? ಸೊ ಇರ್ಲಿ, ಅಂದ್ರೆ ಯಾವುದೇ ಜಾತಕವನ್ನು 1, 2ರಲ್ಲಿ ಮುಕ್ತಾಯ ಮಾಡಿದ್ರೆ ನೀವು ಹೆಣ್ಣಿನ ಮದುವೆಯನ್ನು ಅಥವಾ ಗಂಡಿನ ಮದುವೆಯನ್ನು ಮಾಡ್ತೀರಾ. ಅದನ್ನು ಹುಡುಕ್ತಾ ಹೋದಲ್ಲಿ ನಿಮಗೆ ಮದುವೆ ಆಗುವುದೇ ಇಲ್ಲ. ಆಮೇಲೆ ಬಹಳ ಎಚ್ಚರವಾಗಬೇಕಾಗ್ತದೆ. ಹೆಣ್ಣು 30, 31 ಆದಮೇಲೆ ಆಯುರ್ಕೋಡ ಎಷ್ಟೇ ಆಯುರ್ಕೋಡ ಹಾಕಿದ್ರು ಕೂಡ ಮದುವೆ ಆಗುವುದು ಸಾಧ್ಯವಿಲ್ಲ, ತಿಳ್ಕೊಳ್ಳಿ. ಆಯ್ತಾ? ಈಗ ಇನ್ನೊಂದು ಜಾತಕವನ್ನು ನಾನು ನಿಮ್ಗೆ ಕೊಟ್ಟಿದ್ದೇನೆ, ಒಂದು ಬೇಕಾದ್ರೆ ನೀವು ನೋಡ್ಕೊಳ್ಬಹುದು. ಆಯ್ತಾ? ಈ ಜಾತಕ ನೋಡಿ, ನೋಡಿದ್ರಲ್ಲ? ಎಸ್. ಈಗ ಇದರಲ್ಲಿ ಏನಾಗಿದೆ ಅಂದ್ರೆ 7th ಕಸ್ಬ್ ಸಬ್ಲಾರ್ಡ್, 7th ಕಪ್ ಸೈನ್ ಲಾರ್ಡ್ ಬೃಹಸ್ಪತಿ ಆದ, ಆಮೇಲೆ ನಕ್ಷತ್ರ ಲಾರ್ಡ್ ಶುಕ್ರನಾದ, ಸಬ್ಲಾರ್ಡ್ ಚಂದ್ರ ಆದ. ಚಂದ್ರ ಆದ್ರೆ ನಾನು ಹೇಳಿದ್ದೇನೆ ಅವರ ಮದುವೆ ಜೀವನ ಬಹಳ ಸಂತೋಷವಾಗಿರ್ತದೆ ಅಂತ ಹೇಳಿ, ಹೌದಾ ಅಲ್ವೋ? ಆಯ್ತಾ? ಆದ್ರೆ ಚಂದ್ರ ಇದಾದ್ರೆ ಸಬ್ಲಾರ್ಡ್ ಆದ್ರೆ ಅವರ ಏಜ್ ಡಿಫರೆನ್ಸ್ ಬಹಳ ಕಡಿಮೆ, ಇವ್ರದ್ದು ಬರೀ 10 ತಿಂಗಳು ಇರ್ತದೆ. ಇನ್ನೊಂದು ನೋಡಿಬೇಕಾದ್ರೆ ಕನ್ಯಾ ಲಗ್ನದ ಜಾತಕ ಜನವರಿ 1964, ಇದು 7th ಕಸ್ಪ್
ಎಲ್ಲಿದ್ದಾನೆ? ಸೆವೆಂತ್ ಕಸ್ಪ್ ಸೈನ್ ಲಾರ್ಡ್ ಈಸ್ ಜುಪಿಟರ್, ನಕ್ಷತ್ರ ಲಾರ್ಡ್ ಈಸ್ ಶನಿ ಅಂಡ್ ಸಬ್ ಲಾರ್ಡ್ ಈಸ್ ಮರ್ಕ್ಯೂರಿ. ಮರ್ಕ್ಯೂರಿ ಆದ್ರೂ ಕೂಡ ಅವರ ಏಜ್ ಡಿಫರೆನ್ಸ್ ಬಹಳ ಕಡಿಮೆ ಇರ್ತದೆ, ಆಯ್ತಾ? ಆಮೇಲೆ ಸೆವೆಂತ್ ಕಸ್ ಸಬ್ ಲಾರ್ಡ್ ಈಸ್ ಸ್ಯಾಟರ್ನ್, ದೇ ವಿಲ್ ಗೆಟ್ ದಿ ಏಜ್ಡ್ ಪಾರ್ಟ್ನರ್. ನೋಡಿ, ಸೆವೆಂತ್ ಲಾರ್ಡ್ ಸಬ್ ಲಾರ್ಡ್ ಶನಿ ಇದ್ರೆ ಏಜ್ಡ್ ಪಾರ್ಟ್ನರ್ ಆಗಿರ್ತಾನೆ. ಇಫ್ ಜುಪಿಟರ್, ವೀನಸ್ ಅಂಡ್ ಸನ್, ದೆನ್ ಪ್ರಾಪರ್ ಡಿಫರೆನ್ಸ್ ಆರ್ ದೇರ್ ಇನ್ ಬಿಟ್ವೀನ್. ಮೂನ್, ಮರ್ಕ್ಯೂರಿ ಅಂಡ್ ಮಾರ್ಸ್, ದೆನ್ ಏಜ್ ಡಿಫರೆನ್ಸ್ ವಿಲ್ ಬಿ ಬಹಳ ಶಾರ್ಟ್ ಆಗಿರುತ್ತೆ. ಒಂದು ವೇಳೆ ಎಲ್ಲಿಯಾದ್ರೂ ಸೆವೆಂತ್ ಸಬ್ ಲಾರ್ಡ್ 4 ಮತ್ತು 10ನೇ ಮನೆಗಳನ್ನು ನಿರೂಪಿಸುವಂತಹ ಗ್ರಹಗಳ ನಕ್ಷತ್ರದಲ್ಲಿದ್ದ ಪಕ್ಷದಲ್ಲಿ ಅವರಿಬ್ಬರು ಒಂದೇ ಕಟ್ಟಡದಲ್ಲಿ ಇಲ್ಲ ಒಂದೇ ಹಳ್ಳಿಯಲ್ಲಿ ಜೀವನವನ್ನು ಮಾಡ್ತಾ ಇರ್ತಾರೆ. ಅದೇ 3ನೇ ಮನೆಯನ್ನು ನಿರೂಪಿಸಿದಾಗ ಒಂದು ನೇಬರ್ಸ್ ಅನ್ನ ಇಲ್ಲ ಕಸಿನ್ ಮದುವೆ ಆಗ್ತಾರೆ ಅಂತ, ಆಯ್ತಾ? ಅದೇ ಲಗ್ನವನ್ನು ನಿರೂಪಿಸಿದಾಗ ಸಿಗ್ನಿಫೈ ಮಾಡಿದಾಗ ಒಂದೇ ಪಟ್ಟಣದಲ್ಲಿರುವವರನ್ನ ಮದುವೆ ಆಗ್ತಾರೆ ಅಂತ. 11ನೇ ಮನೆಯನ್ನು ನಿರೂಪಿಸಿದಾಗ ಸ್ನೇಹಿತರ ಜೊತೆಗೆ ಮದುವೆ ಆಗ್ತದೆ ಅಂತೇಳಿ. ಮತ್ತು 5 ಮತ್ತು 9ನೇ ಮನೆಗಳಿದ್ದಲ್ಲಿ ಪರದೇಶರಾಗಿರುತ್ತಾರೆ ಅಂತೇಳಿ. ನೋಡಿ, ಕೃಷ್ಣಮೂರ್ತಿ ಪದ್ಧತಿ ಒಂದು ರೀತಿಯಲ್ಲಿ ನೀವು ಒಂದು ಒದಗಿ ನಿಮಗೆ ಮನಸ್ಸಿಗೆ ಹಿಡಿದರೆ ಇದು ಬಹಳ ನಿಖರವಾದ. ಅದು ಹೇಗೆ ಕೃಷ್ಣಮೂರ್ತಿಯವರು ಹುಡುಕಿದಾರೋ ಗೊತ್ತಿಲ್ಲ, ನಿಜವಾಗಿ ಅವರ ರಿಸರ್ಚಿಗೆ ನಾವು ಸೆಲ್ಯೂಟ್ ಹೊಡಿಬೇಕು, ಆಯ್ತಾ? ಒಂದು ಜಗನ್ನಾಥ್ ಅವರ PVR ನರಸಿಂಹರಾವ್ ಅವರಿಗೆ ಸೆಲ್ಯೂಟ್ ಕೊಡ್ತೇನೆ, ಇನ್ನೊಂದು ಈ ಕೃಷ್ಣಮೂರ್ತಿಯವರಿಗೂ ನಾನು ಸೆಲ್ಯೂಟ್ ಕೊಡ್ತೇನೆ. ಎಂಥ ಒಂದು ಜ್ಞಾನ! ಆ ಜ್ಞಾನ ನಮ್ಮಂಥವರಿಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೇ 3 ಗಂಟೆಗೆ ಹೇಳಿ 2 ಗಂಟೆಗೆ ಹೇಳಲಿ, ಅಂದರೆ ಏನಂದರೆ ತಲೆಯನ್ನು ಬಿಸಿ ಇಡಬೇಕಷ್ಟೆ, ಆಯಿತಾ? ಸೊ ಬಿಸಿ ಇಡಲಿಲ್ಲ ಅಂದರೆ ಏನಾಗ್ತದೆ ನಿಮಗೆ? ಇವತ್ತಿನ ಒಂದು ಮೆಸೇಜನ್ನು ನಿಮಗೆ ನಾನು ಶೇರ್ ಮಾಡಲಿಕ್ಕಿದ್ದೇನೆ, ನೀವು ನೋಡಿ ಯಾವ ರೀತಿ ಇದೆ ಅಂಥೇಳಿ. ನೋಡಿ, ಅವರು ಹೇಳ್ತಾರೆ ಏನಂತ, ಸಿ words of wisdom. I would advise people not to rest when they grow old, because if you rest, you will soon become very weak and incapable and may become senile. Be active after you reach retirement age. It is the same as your muscles. If you don't use your muscles and lie down all the time, the muscle cannot even carry your weight. You cannot stand, you cannot walk. So ವಾಕಿಂಗ್ ಇಸ್ ಅ ಮಸ್ಟ್. ಸುಮ್ಮನೆ ಮನೇಲಿ ಕೂತ್ಕೊಂಡು ಮಲ್ಕೊಂತಾ ಇದ್ರೆ ನಿಮ್ಮ ಮಸಲ್ ಕೂಡ ನಿಮಗೆ ಸಪೋರ್ಟ್ ಮಾಡುವುದಿಲ್ಲ. ಆಮೇಲೆ ಮೈ ಭಾರ ಏರಿ ನಿಮಗೆ ನಡಿಲಿಕ್ಕೆ ಆಗುದಿಲ್ಲ. ಒಂದ್ ಕಡೆ ಕುಕ್ಕರ್ ಬಡಿಬೇಕು. ಕುಕ್ಕರ್ ಬಡಿದರೆ ಈ ಕಾಲದಲ್ಲಿ ಯಾರು ಮರ್ಯಾದೆಯನ್ನು ಕೊಡುವುದಿಲ್ಲ. ದ ಬ್ರೈನ್ ಇಸ್ ದ ಸೇಮ್. ಇಫ್ ಯು ಡೋಂಟ್ ಯೂಸ್ ಯುವರ್ ಬ್ರೈನ್, ಯು ಡೋಂಟ್ ಥಿಂಕ್, ಯು ಡೋಂಟ್ ರೀಡ್, ಯು ಡೋಂಟ್ ರೈಟ್, ದ ಬ್ರೈನ್ ರಿಗ್ರೆಸಸ್ ಅಂಡ್ ಯು ಬಿಕಮ್ ಸೆನೈಲ್. ಸೊ ಆಲ್ವೇಸ್ ಬಿ ಆಕ್ಟಿವ್. ನಾನು ಹೇಳಿದ್ದಲ್ಲ, ಇದು ನೋಡಿ ಇವರು ಹೇಳಿದ್ದು, ವಾಟ್ಸಾಪ್ ಅಲ್ಲಿ ಬಂದಿರುತ್ತೆ. ಇದು 100ಕ್ಕೆ 100 ಸತ್ಯ. ನಾನು ಸುಮಾರು ಜನರಿಗೆ ಇದನ್ನು ಫಾರ್ವರ್ಡ್ ಮಾಡಿದ್ದೇನೆ, ಆಯ್ತಾ? ಇನ್ನು ಇನ್ನೊಂದು ಜಾತಕವನ್ನು ತೋರಿಸ್ತೇನೆ. ಈ ಒಂದು ಜಾತಕ ನೋಡಿ, ಆಯ್ತಾ? ಇದು 1977. ಇದು 7th cusp sign lord is Mercury, nakshatra lord Mars, and sub lord is Jupiter, and sub lord is Moon. If you want to know your fate from an astrologer, your 7th house denotes astrologer. If any fast moving planet is denoted by the 7th cusp, the astrologer predicts your results so quickly. If any slow moving planets are occupying, he will not predict at all. Okay? If Venus is theft, ಮನೆಯಲ್ಲಿ ಥೆಫ್ಟ್ ಆದ್ರೆ ಏನು 7th cusp sub lord is Mercury, thief is very young. If it is Venus, young and youthful, even female also. If Mars, full of age. If Jupiter, then middle aged. If Saturn, elderly person. If Sun, then he will be young boy. ಇದೆಲ್ಲ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ, ಕೆಲವು ಬಾರಿ ಯೂಸ್ ಆಗ್ತದೆ, ಆಯ್ತಾ? ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗ್ಲಪ್ಪ.